ನಮ್ಮ ಜಿಲ್ಲೆ ತುಮಕೂರು ಬೆಂಗಳೂರಿಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಕೇವಲ 60 ಕಿಲೋಮೀಟರ್ ಇರ್ತಕ್ಕಂಥ ಈ ತುಮಕೂರನ್ನು ಬೆಂಗಳೂರಿನ ಒಂದು ಭಾಗ ಆಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಯಾವ ರೀತಿಯಲ್ಲಿ ರಾಮನಗರವನ್ನು ಬಿಡದಿಯನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ತುಮಕೂರನ್ನು ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ನೋಡಿ, ತುಮಕೂರು ಒಂದು ಕಾನ್ಸೆಪ್ಟ್ ಅಷ್ಟೇ. ನಾನು ತುಮಕೂರು ಹೆಸರು ಬದಲಾವಣೆ ಮಾಡಿ ಅಂತ ಹೇಳಿದ್ದೀನ. ತುಮಕೂರು ಹೆಸರು ಬದಲಾವಣೆ ಆಗಲ್ಲ, ನಮ್ಮ ವಿಸ್ತೀರ್ಣನೂ ಬದಲಾವಣೆ ಆಗೋದಿಲ್ಲ. ಹೇಗಿರುತ್ತೋ ಹಾಗೇ ಇರ್ತದೆ. ಒಂದು ಕಾನ್ಸೆಪ್ಟು ಬೆಂಗಳೂರು ಸೇರಿದೆ ಒಂದು ಭಾಗ ಅಂದಾಗ ಎಲ್ಲೋ ಅಮೇರಿಕಾದಲ್ಲೋ ಇಂಗ್ಲೆಂಡಲ್ಲೋ ಅಥವಾ ಇನ್ನೊಂದರಲ್ಲೋ ಇರ್ತಕ್ಕಂಥವರಿಗೆ ನಾವು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮನಸ್ಸು ಆಲೋಚನೆ ಬರುತ್ತೆ ಅಂತ ಹೇಳಿ ಅಷ್ಟೇ ಬಿಟ್ಟರೆ ನಾವು ಯಾವುದನ್ನು ಕೂಡ ಬದಲಾಯಿಸೋದಿಲ್ಲ. ಒಂದು ಕಡ್ಡಿ ಅಳ್ಳಾಡೋದಿಲ್ಲ. ಇಲ್ಲ, ಖಂಡಿತವಾಗಿ ಮತ್ತೂ ಸ್ಪಷ್ಟಪಡಿಸ್ತಾ ಇದ್ದೀನಿ. ಹಿಂದೆನೂ ಹಾಗೆ ಮಾಡಿದರು. ನಾನು ಹಿಂದೆನೂ ಒಂದು ಸಾರಿ ಹೇಳಿದಾಗ ಭಾಳ ಟೀಕೆಗಳು ಬಂತು. ಆದರೆ ತುಮಕೂರನ್ನು ಯಾವುದೇ ಕಾರಣಕ್ಕೂ ಒಂದು ಕಡ್ಡಿ ಅಳ್ಳಾಡೋದಿಲ್ಲ. ಈಗ ನೀವು ಬೇರೆ ಬೇರೆ ದೇಶಗಳಲ್ಲಿ, ಈಗ ಡೆಲ್ಲಿಯಲ್ಲೇ ತೊಗೊಳ್ಳಿ, NCR ಅಂತ ಮಾಡಿದ್ದಾರೆ. 3 ಭಾಗ ಡೆಲ್ಲಿಯನ್ನು, ನೋಯ್ಡಾ ಅವೆಲ್ಲ ಡೆಲ್ಲಿ ಅಂತ ಹೇಳಿಲ್ವಾ? ಅದೇನು ಹೊಸದಲ್ಲ. ಹಂಗಂತ ಹೇಳಿದರೆ ಡೆಲ್ಲಿನ ಬದಲಾಯಿಸ್ಬಿಟ್ರ ಅಥವಾ ನೋಯ್ಡಾನೇ ಬದಲಾಯಿಸಿದ್ರ? ಆ ರೀತಿ ಅಲ್ಲ. ತಪ್ಪು ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ತುಮಕೂರನ್ನು ಯಾವುದೇ ಕಾರಣಕ್ಕೂ ತುಮಕೂರಿನ ಒಂದು ಕಡ್ಡಿ ಕೂಡ ಅಳ್ಳಾಡೋದಿಲ್ಲ. ತುಮಕೂರು ಹಾಗೇ ಇರುತ್ತೆ, ತುಮಕೂರು ತಾಲೂಕು ಹಾಗೇ ಇರುತ್ತೆ. ಆದರೆ ಜಿಲ್ಲೆಯನ್ನು ನಾವು ಬೆಂಗಳೂರಿಗೆ ಒಂದು ಭಾಗ ಅನ್ನೋದನ್ನು, ಒಂದು ಕಾನ್ಸೆಪ್ಟನ್ನು ಪ್ರಮೋಟ್ ಮಾಡಿದರೆ ನಮಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಬರುತ್ತೆ ಮತ್ತು ನಮಗೂ ಕೂಡ ತುಮಕೂರು ಎಲಿವೇಟ್ ಆಗುತ್ತೆ ಅನ್ನೋದು ಅಷ್ಟೇ ಉದ್ದೇಶ ಬಿಟ್ಟರೆ ಬೇರೆ ಯಾವುದೇ ದುರುದ್ದೇಶ ಇದರಲ್ಲಿ ಇಲ್ಲ.